ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿರುತ್ತೆ, ಅವ್ರು ನಿಮಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಅವರ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಏನು ಹೇಳಬೇಕು ಅಥವಾ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಯಾವ ಒಂದು ಪರಿಸ್ಥಿತಿನಲ್ಲಿದ್ದಾರೆ ಆ್ಯಂಡ್ ಯಾವ ರೀತಿ ಹೊರಗೆ ಬರಬೇಕು ಅಂದ್ಕೊಳ್ತಾ ಇದ್ದಾರೆ. ಸೊ ಏನೆಲ್ಲ ಅವರ ಒಂದು ಭಾವನೆಗಳು, ಕರೆಂಟ್ ಎನರ್ಜೀಸ್ ಈ ಒಂದು ದಿನ ಏನಿದೆ ಅವರ ಒಂದು ಎನರ್ಜೀಸ್ ನೋಡೋಣ. ಗೈಸ್, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಟ್ಯಾರೋ ರೀಡಿಂಗ್ ಯಾರು ಕಲಿಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಕ್ಯಾಂಡಲ್ ವ್ಯಾಕ್ಸ್ ಕಲಿಬೇಕು ಅಂದ್ಕೊಳ್ತಾ ಇರೋರು ಅಥವಾ ಕ್ರಿಸ್ಟಲ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇರೋರು ಖಂಡಿತ ಈ ಒಂದು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಈ ಒಂದು ಫ್ಲೇಮ್ನ ನೀವು ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ. ಲೆಟ್ ನಿಮ್ಮ ಒಂದು ಹಾರ್ಟ್ ಚಕ್ರ ಓಪನ್ ಆಗಿರಲಿ, ಎಲ್ಲ ಒಂದು ಬ್ಲೆಸ್ಸಿಂಗ್ಸ್ನ, ಎಲ್ಲ ಒಂದು ಲವ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಸ್ಟಾರ್ಟ್. ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಹೇ ಕೃಷ್ಣ, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಅವರ ಸಬ್ಕಾನ್ಷಿಯಸ್ ಊರ್ಜಾ ಏನು ಹೇಳ್ತಾ ಇದೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ನಡೀತಾ ಇದೆ ಅವ್ರಿಗೆ ನೋಡೋಣ. ಪ್ಲೀಸ್ ಗೈಡ್ ಮೀ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ ಯೂನಿವರ್ಸ್, ಪ್ಲೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಸ್ ಐ ಕ್ಯಾನ್ ಸಿ, ಇಲ್ಲಿ ನೋಡೋ ಪ್ರಕಾರ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನಿಮ್ಮ ಲೈಫಲ್ಲಿ ನಡೀತಾ ಇದೆ ಅಂತ ಹೇಳ್ಬಹುದು. ಆ್ಯಂಡ್ ನಿಮ್ಮ ಇಬ್ಬರ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥದ್ದು. ನೋಡ್ತಾ ಇದ್ದ ಹಾಗೇ ನೋ ಕಾಂಟ್ಯಾಕ್ಟ್ ಆಗಿರುವಂಥದ್ದು, ಸಡನ್ನಾಗಿ ಮಾತು ಬಿಟ್ಟಿರುವಂಥದ್ದು, ಸಡನ್ನಾಗಿ ದೂರ ಆಗಿರುವಂಥದ್ದು, ಸಡನ್ ಪ್ರಾಬ್ಲಮ್ಸ್ ಇಲ್ಲಿ ಅರೈವ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಮೈಟ್ ಬಿ ಇಲ್ಲಿ ನೀವು ಎಲ್ಲ ಒಂದು ಫ್ಯಾಮಿಲಿಗೋಸ್ಕರ ಫ್ಯಾಮಿಲಿನ ಒಪ್ಪಿಸಿ ಮಾಡ್ಕೊಳ್ಳೋಣ ಅನ್ನೋ ಒಂದು ವಿಚಾರ ನಿಮ್ಮದು. ನಿಮ್ಮ ಪರ್ಸನ್ ಅವರ ವಿಚಾರ, ನಾನು ಬೇಕು ಅಂದರೆ ಎಲ್ಲರನ್ನು ಬಿಟ್ಟು ನೀನು ನನ್ನೊಂದಿಗೆ ಬರಬೇಕು ಅನ್ನೋ ಒಂದು ವಿಚಾರ ನಿಮ್ಮ ಪರ್ಸನ್ ಅವ್ರದ್ದು. ಸೊ ಈ ರೀತಿ ಇದೆ. ಆ್ಯಂಡ್ ತುಂಬ ಕಮಾಂಡಿಂಗ್ ಆಗಿ ಈ ಒಂದು ಪರ್ಸನ್ ಇದ್ದಾರೆ ಅಂತ ಹೇಳ್ಬೋದು. ತುಂಬ ಸೆಲ್ಫಿಶ್ ಆಗಿ ಈ ಒಂದು ಪರ್ಸನ್ ಯೋಚನೆ ಮಾಡ್ತಾರೆ ಅಂತ ಹೇಳ್ಬೋದು. ನಾನು ಚೆನ್ನಾಗಿರಬೇಕು, ಯಾರು ಒಪ್ಪದೇ ಇರಲಿ, ನಾನು ಚೆನ್ನಾಗಿರಬೇಕು, ನೀನು ನನಗೋಸ್ಕರ ಬರಬೇಕು, ಆ್ಯಂಡ್ ನಾನು ಬೇಕಾ ಫ್ಯಾಮಿಲಿ ಬೇಕಾ ಅಂತ ಈ ಥರದ ಒಂದು ಡಿಮ್ಯಾಂಡ್ಸ್, ಪ್ರಶ್ನೆಗಳು ನಿಮ್ಮ ಹತ್ರಕ್ಕೆ ಇಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ಇದು ವೈಸ್ ವರ್ಸನೂ ಆಗಿರಬಹುದು. ಅವರ ಫ್ಯಾಮಿಲಿಗೋಸ್ಕರ ನಿಮ್ಮನ್ನು ಸಹ ದೂರ ಮಾಡ್ಕೊಂಡಿರಬಹುದು. 2 ಎನರ್ಜೀಸ್ ಇದೆ. ಆ್ಯಂಡ್ ಇವರು ಮೆಂಟಲಿ ತುಂಬ ಬ್ಲಾಕ್ ಆಗಿದ್ದಾರೆ ಅಂತ ಹೇಳಬಹುದು. ಯಾವುದೇ ರೀತಿಯ ವಿಚಾರಗಳನ್ನು ಇವರು ಯೋಚನೆ ಮಾಡೋದಕ್ಕೆ ಅಥವಾ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಒಂದು ಸಾಮರ್ಥ್ಯ ಅನ್ನೋದು ಇವ್ರಿಗೆ ಇನ್ನೂ ಸಿಗ್ತಾ ಇಲ್ಲ, ಅಥವಾ ತುಂಬ ಬ್ಲ್ಯಾಂಕ್ ಆಗಿದ್ದಾರೆ ಅಂತ ಹೇಳಬಹುದು. ಮೈಟ್ ಬಿ ಇವ್ರ ಲೈಫಲ್ಲಿ ನಡೀತಾ ಇರುವ ಒಂದಷ್ಟು ಕೆಲವು ಎನರ್ಜೀಸ್ ತುಂಬ ಇಂಪ್ಯಾಕ್ಟ್ ಆಗಿದೆ, ಸಮ್ ನೆಗೆಟಿವ್ ಎನರ್ಜೀಸ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಇವ್ರ ಮನೇಲಿ ಡೈಲಿ ಜಗಳ ಆಗ್ತಾ ಇರುವಂಥದ್ದು ಎನರ್ಜೀಸ್ ಕಾಣಿಸ್ತಾ ಇದೆ. ಒಂದಲ್ಲ ಒಂದು ವಿಚಾರಕ್ಕೆ, ಒಂದು ಇವರ ವಿಚಾರಕ್ಕೆ ಅಥವಾ ನಿಮ್ಮ ಪ್ರೀತಿ ವಿಚಾರಕ್ಕೆ ಜಗಳ ಆಗ್ತಾ ಇರುವಂಥದ್ದು, ಅಥವಾ ದುಡ್ಡಿನ ವಿಚಾರವಾಗಿ ಜಗಳ ಆಗ್ತಾ ಇರುವಂಥದ್ದು, ಅಥವಾ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಜಗಳ ಆಗ್ತಾ ಇರುವಂಥದ್ದು, ಅಥವಾ ಜೆಲಸ್ ಇರುವಂತಹ ಕಾರಣದಿಂದ ನಿಮ್ಮ ಪರ್ಸನ್ಗೆ ಅವ್ರ ಮನೇಲೆ ತುಂಬಾ ಜೆಲಸ್ಸಿ ಪಡುವಂಥವ್ರು, ಹೊಟ್ಟೆ ಕಿಚ್ಚು ಪಡುವಂಥವ್ರು ಜನಗಳು ತುಂಬ ಇದ್ದಾರೆ. ಸೊ ಆ ಒಂದು ಅಟ್ಮಾಸ್ಫಿಯರಿಂದ ಈ ಒಂದು ಪರ್ಸನ್ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳಬಹುದು. ಈ ಒಂದು ಕಾರಣಕ್ಕೆ ನಿಮ್ಮಿಂದನೂ ಸಹ ದೂರ ಆಗಿರುವಂಥದ್ದು ಇದೆ. ತುಂಬ ಫ್ಯಾಮಿಲಿ ಕ್ರೈಟೇರಿಯಾ ಅಂತ ಬಂದರೆ, ಫ್ಯಾಮಿಲಿ ವಿಚಾರ ಅಂತ ಬಂದರೆ ತುಂಬಾ ಪಾಸಿಟಿವ್ ಆಗುವಂಥದ್ದು ಈ ಪರ್ಸನ್.
ಏನು ಬೇಕಾದರೂ ಆಗಲಿ ಫ್ಯಾಮಿಲಿಯಲ್ಲಿ ಇವ್ರ ವಿರುದ್ಧನೇ ಮಾತಾಡಲಿ, ಇವ್ರಿಗೆ ತಿರುಗಿ ಬೀಳಲಿ, ಬಟ್ ಇವರು ಮಾತ್ರ ಇವ್ರ ಫ್ಯಾಮಿಲಿನ ಬಿಡೋದಿಲ್ಲ. ಈ ರೀತಿಯ ಎನರ್ಜೀಸ್ ಈ ಪರ್ಸನ್ಗೆ ನಡೀತಾ ಇದೆ. ಆ್ಯಂಡ್ ಮೋರ್ ಓವರ್ ಈ ಪರ್ಸನ್ಗೆ ಇವ್ರ ಫ್ಯಾಮಿಲಿ ಯಾವುದೇ ರೀತಿ ಮಾರಲ್ ಸಪೋರ್ಟ್ ಮಾಡ್ತಾ ಇಲ್ಲ, ಇವ್ರ ಪ್ರೀತಿನ ಒಪ್ಕೊಳ್ತಾ ಇಲ್ಲ. ಜಸ್ಟ್ ಬಿಕಾಸ್ ಇವ್ರ ಪ್ರೀತಿ ಏನಾದರೂ ಒಪ್ಕೊಂಡ್ರೆ ನಮಗೆ ಫಿನಾನ್ಷಿಯಲಿ ಇವರು ಸಹಾಯ ಮಾಡೋದಿಲ್ಲ, ಅಥವಾ ನಮ್ಮನ್ನು ದೂರ ಮಾಡಿಬಿಡ್ತಾರೆ, ಆ ಥರದ ಒಂದು ವಿಚಾರಗಳು ಫ್ಯಾಮಿಲಿ ಕಡೆಯಿಂದ ಬರ್ತಾ ಇದೆ ಅಂತ ಹೇಳಬಹುದು. ಲೈಕ್ ಎಲ್ಲವೂ ನಮಗೆ ಬರಬೇಕು, ನಾವು ಹೇಳಿರುವಂತಹ ಒಂದು ಪರ್ಸನ್ನ ನನ್ನ ಮಗ ಅಥವಾ ನನ್ನ ಮಗಳು ಮದುವೆ ಮಾಡಿಕೊಂಡ್ರೆ ಎಲ್ಲವೂ ನನ್ನ ಕಂಟ್ರೋಲಲ್ಲಿ ಇರುತ್ತೆ ಅಂತ ಅವರ ಫ್ಯಾಮಿಲಿಯಲ್ಲಿ ಈ ಥರದ ಒಂದು ವಿಚಾರಗಳು ನಡೀತಾ ಇದೆ ಅಂತ ಹೇಳಬಹುದು. ಅಥವಾ ಬೇರೆದವ್ರನ್ನ ಯಾರಾದರೂ ಮದುವೆ ಮಾಡ್ಕೊಂಡ್ಬಿಟ್ರೆ ನನ್ನ ಆಟ ಈ ಮನೇಲಿ ನಡೆಯೋದಿಲ್ಲ, ಅಥವಾ ನನ್ನ ಕಂಟ್ರೋಲ್ ತಪ್ಪು ಹೋಗುತ್ತೆ ಅಂತ ಕೆಲವರು ಇಲ್ಲಿ ವಿಚಾರ ಮಾಡ್ತಾ ಇರುವಂಥದ್ದು. ಮೇ ಬಿ ಅವರ ಒಂದು ರಿಲೇಷನ್ಸಲ್ಲಿ ಇರಬಹುದು, ಅಥವಾ ಅಕ್ಕ ತಮ್ಮ ಅಣ್ಣ ತಂಗಿ ಇರಬಹುದು, ಅಥವಾ ಥರ್ಡ್ ಪಾರ್ಟಿ ಎನರ್ಜಿ ಇರ್ಬೋದು. ನಾವು ನೋಡಿರುವಂತಹ ನಮ್ಮ ರಿಲೇಷನ್ನಿಗೆ ತಕ್ಕಂತಹ ಹುಡುಗಿ ಅಥವಾ ಹುಡುಗ ನಮಗೆ ಮದುವೆ ಆಗುವಂತಹ, ಅಥವಾ ನಮ್ಮ ಮನೆತನಕ್ಕೆ ಹೊಂದಾಣಿಕೆ ಆಗುವಂತಹ ಹುಡುಗಿ ಅಥವಾ ಹುಡುಗನ ನೋಡಬೇಕು. ಸೊ ಇವರು ಯಾವುದೇ ರೀತಿಯ ಹೊಂದಾಣಿಕೆ ಆಗೋದಿಲ್ಲ. ಈ ರೀತಿಯ ವಿಚಾರಗಳು, ಈ ರೀತಿಯ ಡಿಮ್ಯಾಂಡ್ ಇವ್ರ ಮನೇಲಿ ನಡೀತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಇನ್ನು ಕೆಲವ್ರಿಗೆ ಇಲ್ಲಿ ಆಲ್ರೆಡಿ ಬಹುಶಃ ನಿಮ್ದು ಏನಾದರೂ ಮದುವೆ ಆಗಿ ನೀವೇನಾದರೂ ಸಪ್ರೇಷನಲ್ಲಿ ಇದ್ದೀರಾ ಅಂದರೆ, ಸೊ ನಾವು ಹೇಳಿರುವಂತಹ ನಮಗೆ ಇಷ್ಟ ಇಲ್ಲದೆ, ನಮ್ಮ ಒಂದು ಒಪ್ಪಿಗೆ ಇಲ್ಲದೆ, ನಮ್ಮ ವಿರುದ್ಧವಾಗಿ ಮದುವೆ ಆಗಿರೋ ಒಂದು ಕಾರಣಕ್ಕೆ ಸೊ ಆ ಒಂದು ವ್ಯಕ್ತಿ ಈ ಮನೇಲಿ ಇರಬಾರ್ದು, ಅಥವಾ ಆ ಒಂದು ವ್ಯಕ್ತಿ ಒಟ್ಟಾಗಿ ಇರಬಾರ್ದು, ಅಂದರೆ ನೀವು ನಿಮ್ಮ ಪರ್ಸನ್ ಜೊತೆ ಒಟ್ಟಾಗಿ ಇರಬಾರ್ದು ಅಂತಲೂ ಸಹ ಕೆಲವೊಂದಷ್ಟು ಎನರ್ಜೀಸ್ ಇಲ್ಲಿ ನಡೀತಾ ಇದೆ ಅಂತ ಹೇಳಬಹುದು. ಕಾಣದ ಕೈಗಳು ಜಾಸ್ತಿ ಕೆಲಸ ಮಾಡ್ತಾ ಇದೆ ನಿಮ್ಮ ಹಿಂದೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ಕೆಲವ್ರಿಗೆ ನಿಮ್ಮ ಫ್ಯಾಮ್ಲಿನಲ್ಲೇ ನಿಮ್ಮ ಜೊತೆ ತುಂಬ ನೈಸಾಗಿದ್ದು ಸಹ ನಿಮ್ಮ ಪರ್ಸನ್ನ ಮ್ಯಾನಿಪುಲೇಟ್ ಮಾಡಿ ನಿಮ್ಮಿಂದ ದೂರ ಮಾಡಿರುವಂಥದ್ದು. ನಿಮ್ಮ ಪರ್ಸನ್ ಸ್ಟಾರ್ಟಿಂಗಲ್ಲಿ ತುಂಬ ಪ್ರೀತಿಯಿಂದ ಕಾಣ್ತಾಯಿದ್ರು, ಪ್ರೀತಿ ಮಾಡ್ತಾಯಿದ್ರು, ಪ್ರತಿಯೊಂದು ವಿಚಾರಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಇದ್ರು, ಸ್ಟ್ಯಾಂಡ್ ಆಗಿ ತೊಗೊಳ್ತಾ ಇದ್ರು. ಬಟ್ ಅದನ್ನು ರಿಯಾಕ್ಟ್ ಮಾಡುವಂತಹ ರೀತಿ ಬೇರೆ ರೀತಿಯಲ್ಲಿ ಆಗ್ತಾಯಿತ್ತು. ಆ್ಯಂಡ್ ಅದು ಬೇರೆದವ್ರಿಗೆ ತೊಗೊಳಕ್ಕಾಗ್ತಾ ಇರಲಿಲ್ಲ. ಆ ಒಂದು ಕಾರಣಕ್ಕೆ ಒಂದು ಹೊಟ್ಟೆ ಕಿಚ್ಚಿನಿಂದ ನಿಮ್ಮನ್ನು ದೂರ ಮಾಡಿರುವಂಥದ್ದು, ಅಥವಾ ಆ್ಯಸ್ ನಾವು ನಿಮ್ಮ ಪರ್ಸನ್ ಈಗ ಒಂದು ಪಂಜರದಲ್ಲಿ ಇರೋ ಒಂದು ಹಕ್ಕಿ ಥರ ಆಗಿದ್ದಾರೆ. ಸೊ ಅವ್ರನ್ನ ಹೊರಗೆ ಬಿಡೋದಕ್ಕೂ ಆಗ್ತಾ ಇಲ್ಲ, ಅಥವಾ ಹೊರಗೆ ಬರೋದಕ್ಕೂ ಆಗ್ತಾ ಇಲ್ಲ, ಒಳಗೆ ಇರೋದಕ್ಕೂ ಆಗ್ತಾ ಇಲ್ಲ. ಸೊ ಆ ರೀತಿಯ ಒಂದು ಪರಿಸ್ಥಿತಿನಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಹೇಳ್ಬೋದು. ಕೈಂಡ್ ಆಫ್ ಬಿಸಿ ತುಪ್ಪ, ನುಂಗೋಕ್ಕೂ ಆಗ್ತಾ ಇಲ್ಲ, ಉಗುಳೋಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಫ್ಯಾಮ್ಲಿನೂ ಬಿಡೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಬಿಡೋಕ್ಕಾಗ್ತಾ ಇಲ್ಲ. ನಿಮ್ಮನ್ನು ಒಂದು ಪಕ್ಷ ನಿಮ್ಮ ಮಾತನ್ನು, ನಿಮ್ಮ ಬಾಯಿಯನ್ನು ಮುಚ್ಚಿಸಬಹುದೇ ಬಿಟ್ಟರೆ ಇವರು ಫ್ಯಾಮ್ಲಿ ವಿರುದ್ಧವಾಗಿ ಹೋಗೋದಿಲ್ಲ. ಸೊ ಆ ರೀತಿ ಎನರ್ಜೀಸ್ ಇದೆ. ಫ್ಯಾಮ್ಲಿಯಲ್ಲಿ ಏನೇ ಮಾತಾಡೋದ್ರೂ ತುಂಬ ಕಂಟ್ರೋಲಿಂಗ್ ಎನರ್ಜೀಸ್, ಎಮೋಷ್ನಲಿ ಇವ್ರನ್ನ ಹಿಡಿದಿಟ್ಕೊಂಡಿದ್ದಾರೆ ಅಂತ ಹೇಳಬಹುದು. ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಎನರ್ಜೀಸ್ ಇದೆ. ಅಥವಾ ಈ ಪರ್ಸನ್ ಏನಿದ್ದಾರೆ ಅಷ್ಟು ಪ್ರಾಕ್ಟಿಕಲ್ ಇಲ್ಲ, ತುಂಬ ಎಮೋಷ್ನಲ್ ಆಗಿದ್ದಾರೆ ಅಂತ ಹೇಳಬಹುದು. ಈ ಒಂದು ಎಮೋಷ್ನಲ್ ಥಿಂಗೇ ಈ ಒಂದು ಬೇರೆದವ್ರಿಗೆ ಅಡ್ವಾಂಟೇಜ್ ಆಗಿರುವಂಥದ್ದು. ತುಂಬ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು, ಅಥವಾ ಏನಾದರೂ ಹೇಳಿದ್ರೆ ಕೈಂಡ್ ಆಫ್ ತುಂಬ ಪ್ರೀತಿ ತೋರಿಸುವಂಥದ್ದು ಕೆಲಸ ಆಗೋವರೆಗೂ. ಅದಾದಮೇಲೆ ಅವರಿಂದ ಯೂಸ್ ತೊಗೊಂಡ್ಮೇಲೆ ಈ ಪರ್ಸನ್ನ ಕೈ ಬಿಡುವಂಥದ್ದು. ಸೊ ಈ ರೀತಿ ಎನರ್ಜೀಸ್, ಈ ರೀತಿಯ ಸರ್ಕಮ್ಸ್ಟಾನ್ಸಸ್ ನಿಮ್ಮ ಪರ್ಸನ್ ಲೈಫಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ರೀಸೆಂಟಾಗಿ ಇವ್ರಿಗೆ ಒಂದು ಬಿಗ್ ಲಾಸ್ ಆಗಿರುವಂಥದ್ದು, ಅಥವಾ ಇವರ ಒಂದು ಹೆಲ್ತ್ ಏನೋ ಕೆಟ್ಟಿದೆ, ಅಥವಾ ಇವರ ಒಂದು ಜಾಬ್ ಹೋಗಿದೆ ಅಂತ ಈ ರೀತಿ ಎನರ್ಜೀಸ್ ಇದೆ. ಬಟ್ ಇನ್ ಆ್ಯಂಡ್ ಔಟ್ ಇವರು ಒಂದೇ ಯೋಚನೆ ಮಾಡ್ತಾ ಇರುವಂಥದ್ದು, ನಾನು ಎಲ್ರಿಗೂ ಚೆನ್ನಾಗಿದ್ದೀನಿ, ಎಲ್ರಿಗೂ ಒಳ್ಳೇದು ಮಾಡ್ತಾ ಇದ್ದೀನಿ, ಬಟ್ ವೈ ಮೀ ಅನ್ನೋ ಒಂದು ಪ್ರಶ್ನೆ ಈ ಪರ್ಸನ್ ತೊಗೊಳ್ತಾ ಇರೋದು, ಕೇಳ್ತಾ ಇರುವಂಥದ್ದು. ಆ್ಯಂಡ್ ಇವರ ಮನಸ್ಸು ಇನ್ನೂ ಮಗು ಥರ ಆಗ್ತಾ ಇದೆ ಅಂತ ಹೇಳಬಹುದು. ಅಷ್ಟಾಗಿ ಮೆಚ್ಯೂರ್ಡಾಗಿ ಯೋಚನೆ ಮಾಡುವಂತಹ ಒಂದು ಎಬಿಲಿಟಿ ಇವ್ರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಮನಸ್ಸಿಂದ ತುಂಬ ಮಗು ಮನಸ್ಸು ಇರುವಂಥವ್ರು, ಯಾರಾದರೂ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಬೇಗ ನಂಬಿರುವಂಥದ್ದು, ಅಥವಾ ಯಾರಾದರೂ ಕೋಪ ತೋರಿಸಿದ್ರೆ ಅವ್ರು ಕೆಟ್ಟವರು ಅಂತ ಅಂದ್ಕೊಳ್ಳುವಂಥದ್ದು, ಈ ರೀತಿಯ ಒಂದು ಮನಸ್ಥಿತಿ ಈ ಪರ್ಸನ್ಗಿದೆ ಅಂತ ಹೇಳಬಹುದು. ಬಹುಶಃ ಇವ್ರಿಗೇನಾದರೂ ಬೇರೆದವರು ಬ್ಯಾಡ್ ಇಂಟೆನ್ಷನ್ನಿಂದ ಪ್ರೀತಿ ತೋರಿಸಿದ್ರೂ ಸಹ ಅದು ಇವ್ರಿಗೆ ಗೊತ್ತಾಗದೇ ಇರೋಷ್ಟರ ಮಟ್ಟಿಗೆ ಇವರು ಇನ್ನೋಸೆಂಟ್ ಆಗಿದ್ದಾರೆ ಅಂತ ಹೇಳಬಹುದು. ಆ ಒಂದು ವಿಚಾರನ ನೀವು ಸುಮಾರು ಸತಿ ಅರ್ಥ ಮಾಡ್ಸೋಕ್ಕೆ ಹೋದರೂ ಸಹ ಈ ಪರ್ಸನ್ ಅದನ್ನು ಕೇಳೋದಕ್ಕೆ ರೆಡಿ ಇಲ್ಲ. ನಾನು ಕೇಳೋದಿಲ್ಲ, ನಾನು ಅವ್ರನ್ನ ನಂಬ್ತೀನಿ, ಅವ್ರು ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್, ನೀನು ಈ ಥರ ಎಲ್ಲ ಹೇಳಬೇಡ ಅಂತ ನಿಮ್ಮನಿಗೆ
ನಿಮಗೆ ಬೈದಿರೋದುಂಟು, ಅಥವಾ ಬೇರೆದವ್ರನ್ನ ಕೆಟ್ಟವರು ಅಂತ ಹೇಳೋದಕ್ಕೆ ಹೋಗಿ ನೀವೇ ಕೆಟ್ಟವರಾಗಿರುವಂಥದ್ದು, ಅಥವಾ ರಿಯಾಲಿಟಿನ ಅರ್ಥ ಮಾಡಿಸೋದಕ್ಕೆ ಹೋಗಿ ನೀವೇ ದೂರ ಆಗಿರುವಂಥದ್ದು ಇಲ್ಲಿ ಎನರ್ಜಿ ಇದೆ ಅಂತ ಹೇಳಬಹುದು. ಆ್ಯಂಡ್ ಕೆಲವ್ರಿಗೆ ಆಲ್ರೆಡಿ ಮದುವೆ ಆಗಿದೆ, ಆ್ಯಂಡ್ ಕೆಲವ್ರು ಇಲ್ಲಿ ಪ್ರೆಗ್ನೆಂಟ್ ಕೂಡ ಇದ್ದೀರಾ, ಅಥವಾ ಬೇಬಿಗೋಸ್ಕರ ಟ್ರೈ ಮಾಡ್ತಾ ಇದ್ರಿ, ಅಥವಾ ಇನ್ನು ಬೇಬಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಅಥವಾ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಕಪಲ್ಸ್ನ ದೂರ ಮಾಡಿರುವಂಥದ್ದು ಎನರ್ಜೀಸ್ ನನಗೆ ಕಾಣಿಸ್ತಾ ಇದೆ. ಆ್ಯಂಡ್ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ನಡೀತಾನೇ ಇದೆ. ಒಂದು ದಿನ ಖುಷಿಯಾಗಿದ್ದರೆ ಇನ್ನೊಂದು ದಿನ ತುಂಬ ದುಃಖ ಇರುತ್ತೆ, ಅಥವಾ ಒಂದು ದಿನ ಖುಷಿಯಾಗಿದ್ದರೆ 4 ದಿನ ದುಃಖ, ಈ ರೀತಿಯ ಒಂದು ಎನರ್ಜೀಸ್ ಇದೆ. ಎಷ್ಟೇ ಸರಿ ಮಾಡ್ಕೊಳಕ್ಕೆ ಹೋದ್ರೂ ಒಂದಲ್ಲ ಒಂದು ಅವಾಂತರಗಳು ನಡೀತಾನೆ ಇರುತ್ತೆ, ಒಂದಲ್ಲ ಒಂದು ಜಗಳಗಳು ಮನೇಲಿ ನಡೀತಾ ಇರುತ್ತೆ. ಸೊ ಈ ರೀತಿ ಎನರ್ಜೀಸ್ ಕಾಣಿಸ್ತಾ ಇದೆ. ಆ್ಯಂಡ್ ಈ ಒಂದು ಎನರ್ಜಿ ತುಂಬ ಹೈ ಲೋ, ಒಂದು ಸತಿ ತುಂಬಾ ಫುಲ್ ಪಾಸಿಟಿವ್ ವೈಬ್ಸಲ್ಲಿ ಇರ್ತಾರೆ ನಿಮ್ಮ ಪರ್ಸನ್, ಒಂದು ಸತಿ ತುಂಬ ಲೋ ಆ್ಯಂಡ್ ಕಂಪ್ಲೀಟ್ ಲೋ ಎನರ್ಜಿ ಫೀಲ್ ಆಗ್ತಾರೆ. ಮೈಟ್ ಬಿ ಇದು ಕಳೆದ ಹುಣ್ಣಿಮೆ ಏನು ಹೋಯಿತು ಆ ಒಂದು ಎನರ್ಜೀಸ್ ಕೂಡ ಇಲ್ಲಿ ಇಂಪ್ಯಾಕ್ಟ್ ಆಗಿರುವಂಥದ್ದು. ಸೊ ಫುಲ್ ಮೂನ್ ಏನು ಹೋಯಿತು ಇದ್ರ ಮೇಲೆ ಅವರ ಒಂದು ಮೂಡ್ಸ್ ಏನಿದೆ ಅದು ತುಂಬ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ತುಂಬ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗ್ತಾ ಇರುವಂಥದ್ದು, ಸರಿಯಾದಂತಹ ಥಿಂಕಿಂಗ್ ಇವ್ರ ಲೈಫಲ್ಲಿ ನಡೀತಾ ಇಲ್ಲ, ಸೆಲ್ಫ್ ಲವ್ ಕಮ್ಮಿ ಆಗಿದೆ. ಆ್ಯಂಡ್ ವಾಟ್ ಎಕ್ಸಾಕ್ಟ್ಲಿ ಇವ್ರಿಗೆ ಬೇಕು ಅನ್ನೋದು ಸಹ ಕ್ಲಾರಿಟಿ ಸಿಗದಂತೆ ನಡೀತಾ ಇರುವಂಥದ್ದು, ಸರಿಯಾದಂತಹ ನಿದ್ದೆ ಮಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಡಿಸಿಷನ್ಸ್ನ ತಗೊಳ್ತಾ ಇಲ್ಲ. ಸೊ ಆ ಒಂದು ಕಾರಣಕ್ಕೆ ತುಂಬ ಮೈಂಡ್ ಡಿಸ್ಟರ್ಬ್ ಆಗಿರುವಂಥ ಕಾರಣಕ್ಕೆ ಜಾಬಲ್ಲಿ ಸ್ವಲ್ಪ ತೊಂದರೆ ಆಯಿತು, ಜಾಬಿಂದ ಹೊರಗೆ ಬಂದರು, ಅಥವಾ ಬಿಸ್ನೆಸ್ಸಲ್ಲಿ ಕೆಲವೊಂದಷ್ಟು ಲಾಸ್ ಅನ್ನೋದು ನೋಡ್ತಾ ಇದ್ದಾರೆ. ಸೊ ಕಂಪ್ಲೀಟಾಗಿ ಈಗ ಈ ಒಂದು ಪರ್ಸನ್ಗೆ ಜಾಬು ಇಲ್ಲ, ಅಥವಾ ಕೆರಿಯರ್ ಅನ್ನೋದು ಕೂಡ ಇಲ್ಲ, ಪ್ರೀತಿನೂ ಸಿಗ್ತಾ ಇಲ್ಲ, ಹೆಲ್ತು ಸಹ ಕೈ ಕೊಡ್ತಾ ಇದೆ. ಸೊ ಈ ಥರ ಎಲ್ಲ ಇದ್ದಾಗ ಈ ಒಂದು ವ್ಯಕ್ತಿ ಯಾವ ರೀತಿ ಯೋಚನೆ ಮಾಡಬೇಕು ಅಲ್ವಾ? ತುಂಬ ಡಿಸ್ಟರ್ಬ್ ಅಂತೂ ಆಗೇ ಆಗಿರ್ತಾರೆ, ಲೋ ಅಂತೂ ಆಗೇ ಆಗಿರ್ತಾರೆ. ಸೊ ಆ ಒಂದು ಪರಿಸ್ಥಿತಿ ಈ ಪರ್ಸನ್ಗೆ ನಡೀತಾ ಇದೆ. ಬಹುಶಃ ಇದೆಲ್ಲ ಆಗೋದಕ್ಕೂ ಒಂದು ರೀಸನ್ಸ್ ಇರಬೇಕು. ಮೈಟ್ ಬಿ ನಿಮಗೆ ಗೊತ್ತಿಲ್ಲದೇನೋ ನೋವು ಕೊಟ್ಟಿರುವಂಥದ್ದು, ಅಥವಾ ಬೇರೆದವ್ರಿಗೋಸ್ಕರ ನಿಮ್ಮನ್ನು ಬಿಟ್ಕೊಟ್ಟಿರುವಂಥದ್ದು. ಸೊ ನಿಮ್ಮನ್ನು ನಡೆಸ್ಕೊಂಡಿರುವಂತಹ ರೀತಿ, ಹೇಳಿಕೆ ಮಾತುಗಳನ್ನು ಕೇಳಿ ತುಂಬ ಡಾಮಿನೇಟ್ ನಿಮಗೆ ಮಾಡಿರುವಂಥದ್ದು, ಅಥವಾ ಪಾಸ್ಟಲ್ಲಿ ಮಾಡಿರುವಂಥ ಕೆಲವೊಂದಷ್ಟು ಕರ್ಮ ಈಗ ಅವ್ರಿಗೆ ರಿಟರ್ನ್ ಆಗ್ತಾ ಇದೆ, ಈಗ ಅವ್ರಿಗೆ ಪ್ರಾಬ್ಲಮ್ಸ್ ನಡೀತಾ ಇದೆ. ಬಟ್ ಈ ಪರ್ಸನ್ ಇದೆಲ್ಲ ಯಾಕೆ ಆಗ್ತಾ ಇದೆ, ನನ್ನ ಮಾಡಿರೋ ಪಾಸ್ಟ್ ತಪ್ಪುಗಳಿಂದ, ಪಾಸ್ಟ್ ಕರ್ಮಗಳಿಂದ ಆಗಿದೆ ಅನ್ನೋ ಒಂದು ವಿಚಾರಗಳು ಏನಿದೆ ಅದು ಇನ್ನೂ ರಿಯಲೈಸ್ ಆಗ್ತಾ ಇಲ್ಲ. ಒನ್ಸ್ ಅದೇನಾದರೂ ರಿಯಲೈಸ್ ಆಗಿ ನಾನು ಈಗಿರುವಂಥ ಪರಿಸ್ಥಿತಿಗೆ ನಾನೇ ಕಾರಣ, ನನ್ನಿಂದನೇ ಇದೆಲ್ಲ ಆಗಿರೋದು ಅಂತ ಇವ್ರಿಗೆ ಸ್ವಲ್ಪ ರಿಯಲೈಸ್ ಆದರೂ ಸಹ ದೇ ಕ್ಯಾನ್ ಚೇಂಜ್ ದೇರ್ ಲೈಫ್. ಅವ್ರ ಲೈಫ್ನ ಚೇಂಜ್ ಮಾಡ್ಕೋಬಹುದು, ಅವ್ರ ಲೈಫ್ ಅವ್ರ ಕೈಯಲ್ಲೇ ಇದೆ. ಬಟ್ ವಿಚಾರ ಮಾಡುವಂಥ ಶಕ್ತಿನ ಬೆಳೆಸ್ಕೋಬೇಕು, ಮೈಂಡ್ನ ಕಾಮ್ ಇಟ್ಕೋಬೇಕು. ಇವರು ಏನು ಮಾಡ್ತಾಯಿದ್ದೀನಿ, ಏನು ಬೇಕು ಅನ್ನೋ ಒಂದು ಕ್ಲಾರಿಟಿ ಈ ಪರ್ಸನ್ಗೆ ಬರಬೇಕು. ಅದು ಬಂದಾಗ ಖಂಡಿತ ನಿಮ್ಮ ಒಂದು ರೊಮ್ಯಾಂಟಿಕ್ ಡೇಟ್ಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ, ಒಂದು ರಿಯೂನಿಯನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬಟ್ ಅದೆಲ್ಲದಕ್ಕೂ ಮುಂಚೆ ಈ ಪರ್ಸನ್ ಮೈಂಡ್ ಕ್ಲಿಯರ್ ಆಗಬೇಕು. ಸೊ ನೆಗೆಟಿವ್ ಎನರ್ಜೀಸ್ ಏನು ನಡೀತಾ ಇದೆ, ಸೊ ಎಲ್ಲವೂ ನನ್ನ ಮೈಂಡ್ಸೆಟ್ ನಾನು ಸರಿ ಮಾಡ್ಕೋಬೇಕು, ನನ್ನ ಲೈಫ್ ನನ್ನ ಕೈಯಲ್ಲಿದೆ ಅನ್ನೋದು ಇವ್ರಿಗೆ ಅರ್ಥ ಆಗಬೇಕು. ಅದು ಅರ್ಥ ಆದರೆ ಖಂಡಿತ ಇವರು ಈ ಒಂದು ಎನರ್ಜೀಸಿಂದ ಹೊರಗೆ ಬರ್ತಾರೆ, ಹೊರಗೆ ಬಂದು ನಿಮ್ಮ ಜೊತೆ ರಿಯೂನೈಟ್ ಆಗ್ತಾರೆ. ಆ್ಯಂಡ್ ನನಗೆ ಇಲ್ಲಿ ಒಂದು ರೊಮ್ಯಾಂಟಿಕ್ ಕಪಲ್ಸ್ ಎನರ್ಜಿ ಕೂಡ ಬರ್ತಾ ಇದೆ. ಡೆಫಿನೆಟ್ಲಿ ನಿಮ್ಮ ಒಂದು ರೊಮ್ಯಾಂಟಿಕ್ ಡೇಟ್ಸ್ ಕೂಡ ಪ್ಲ್ಯಾನಿಂಗ್ಸ್ ಇತ್ತು, ಪ್ಲ್ಯಾನ್ ಆಗಿತ್ತು, ಬಟ್ ಅಷ್ಟರಲ್ಲಿ ಇಷ್ಟೆಲ್ಲ ಆಗಿದೆ, ನೋ ಕಾಂಟ್ಯಾಕ್ಟ್ ಆಗಿದೆ ಅಂತ ಹೇಳ್ಬಹುದು. ಆ್ಯಸ್ ನೋ ನೀವಾಗಲಿ ನಿಮ್ಮ ಪರ್ಸನ್ ಆಗಲಿ ಬ್ರೋಕನ್ ಆಗಿದ್ದಾರೆ, ಅಥವಾ ನಿಮ್ಮ ಹೃದಯ ಏನಿದೆ ಚೂರಾಗಿದೆ, ಅಥವಾ ಅಫೆಕ್ಷನ್ ಏನಿತ್ತು, ಅಟ್ಯಾಚ್ಮೆಂಟ್ ಏನಿತ್ತು ಅದಕ್ಕೆ ಧಕ್ಕೆ ಆಗಿದೆ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಅಥವಾ ನಿಮ್ಮ ಪರ್ಸನ್ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಕೈಂಡ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲಿ ಇಬ್ಬರಿಗೂ ಹಾನಿಯಾಗಿದೆ. ಆ ಒಂದು ಕಾರಣಕ್ಕೆ ಇಲ್ಲಿ ಇಬ್ಬರು ಸಹ ದೂರ ಆಗಿದ್ದೀರಾ. ನೋ ವರೀಸ್, ಇದೆಲ್ಲ ಸರಿ ಹೋಗುತ್ತೆ. ಸ್ವಲ್ಪ ನೀವು ಪೇಷನ್ಸಿಂದ ವೇಟ್ ಮಾಡಿ, ಆದಷ್ಟು ಬೇಗ ನಿಮ್ಮ ಒಂದು ರಿಯೂನಿಯನ್ ಆಗಲಿ ಅಂತ ಆಶಿಸ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.